ಇವತ್ತು ನಿಮಗೆ ತಿಳಿಯುತ್ತದೆ ಪ್ರಪಂಚದಲ್ಲಿ ಈ ರೀತಿಯಾದಂತಹ ವಿಚಿತ್ರವಾದ ಕೆಲಸಗಳು ಸಹ ಇರುತ್ತದೆ ಎಂದು. ಅಮೆರಿಕದಲ್ಲಿ ಜನರು ಲೈನ್ ನಲ್ಲಿ ನಿಂತು ಲಕ್ಷಾಂತರ ರೂಪಾಯಿವರೆಗೂ ದುಡಿಯುತ್ತಾರೆ. ಅದು ಹೇಗೆಂದರೆ ಈಗಿನ ಸಮಯದಲ್ಲಿ ಯಾರಾದರೂ ಒಂದು ಕಾರಣಕ್ಕಾದರೂ ಜನರು ಇರುವ ಲೈನ್ ನಲ್ಲಿ ನಿಲ್ಲುವ ಪರಿಸ್ಥಿತಿ ಬರುತ್ತದೆ. ಆದರೆ ಯಾರು ಆ ರೀತಿ ಲೈನ್ ನಲ್ಲಿ ನಿಂತು ವೇಟ್ ಮಾಡಲು ಬಯಸುವುದಿಲ್ಲವೋ ಅವರು ಹಣವನ್ನು ಕೊಟ್ಟು ಅವರ ಜಾಗದಲ್ಲಿ ಬೇರೆಯವನ್ನಾದರೂ ನಿಲ್ಲಿಸುತ್ತಾರೆ. ಮತ್ತೆ ಈ ರೀತಿ ಲೈನ್ ನಲ್ಲಿ ನಿಲ್ಲುವವರು ಗಂಟೆಗೆ $20 ರಿಂದ $50 ಹಣವನ್ನು ಚಾರ್ಜ್ ಮಾಡುತ್ತಾರೆ. ಈ ರೀತಿಯಾದಂತಹ ಕೆಲಸ ನಮ್ಮಲ್ಲಿದ್ದರೆ ಲೈನ್ ನಲ್ಲಿ ನಿಂತು ಹಣದ ಮೂಟೆಗಳನ್ನು ಇಳಿಸುತ್ತಿದ್ದೆ. ನೆಕ್ಸ್ಟ್ ನಕಲಿ ಅತಿಥಿಯಾಗುವುದು. ಸೌತ್ ಕೊರಿಯಾ, ಚೀನಾ, ಜಪಾನ್ ಅಂತ ದೇಶಗಳಲ್ಲಿ ರಿಲೇಟಿವ್ಸ್ ಕಮ್ಮಿ ಇದ್ದರೆ ಅವರು ರೆಂಟಲ್ ರಿಲೇಟಿವ್ಸ್ ಅನ್ನು ಕರೆಸುತ್ತಾರೆ. ಇದರಿಂದ ಅವರ ಫಂಕ್ಷನ್ ಗ್ರ್ಯಾಂಡ್ ಆಗಿ ಕಾಣುವಂತಾಗಲಿ ಎಂದು. ಏನಿಲ್ಲ, ಒಂದು ಒಳ್ಳೆಯ ಸೂಟನ್ನು ಧರಿಸಿಕೊಂಡು ಒಳಗೆ ಹೋಗಿ ಒಳ್ಳೆಯ ಊಟವನ್ನು ಮಾಡಿ ಬರುವಾಗ ಕೈ ತುಂಬಾ ಹಣವನ್ನು ಪಡೆದು ವಾಪಸ್ಸಾಗುವುದು. ಒಂದೊಂದು ಬಾರಿಗೆ 10 ರಿಂದ 12 ಸಾವಿರ ಹಣ ಸಿಗುತ್ತದೆ. ನೆಕ್ಸ್ಟ್ ವಿಡಿಯೋ ಗೇಮ್ ಟೆಸ್ಟರ್. ಈ ಕೆಲಸ ಬಿಡಿ, ನಮಗಾಗಿ ಮಾಡಿದಂತೆ. ಇದರಲ್ಲಿ ಕೇವಲ ವಿಡಿಯೋ ಗೇಮ್ ಆಡಬೇಕಾಗಿರುತ್ತದೆ. ಯಾವುದೇ ಹೊಸ ಕಂಪನಿ ಹೊಸದಾದಂತ ಗೇಮ್ ಡೆವಲಪ್ ಮಾಡಿದಾಗ ಅದನ್ನು ಪಬ್ಲಿಷ್ ಮಾಡುವ ಮೊದಲು ಚೆಕ್ ಮಾಡಬೇಕಾಗಿರುತ್ತದೆ. ಅದರಲ್ಲಿರುವ ಡ್ರಾಬ್ಯಾಕ್ಸ್, ಲ್ಯಾಗ್ ಮತ್ತು ಎರರ್ಸ್ ಎಲ್ಲವನ್ನು ಚೆಕ್ ಮಾಡಿ ತಿಳಿಸಬೇಕಾಗಿರುತ್ತದೆ. ಒಟ್ಟಾಗಿ ಆರಾಮಾಗಿ ಕುಳಿತುಕೊಂಡು ಗೇಮ್ ಅನ್ನು ಆಡಬೇಕಾಗಿರುತ್ತದೆ. ಮತ್ತು ಏನಾದರೂ ತೊಂದರೆ ಆದಲ್ಲಿ ಅದನ್ನು ಡೆವಲಪರ್ಸ್ಗೆ ತಿಳಿಸಬೇಕಾಗಿರುತ್ತದೆ ಅಷ್ಟೇ. ಇದಕ್ಕೆ ಗಂಟೆ ಲೆಕ್ಕದಲ್ಲಿ ಹಣವನ್ನು ಚಾರ್ಜ್ ಮಾಡಲಾಗುತ್ತದೆ.